ನಮ್ಮ ಮಾವ ಅಂದ ತಕ್ಷಣ ನಾನು ಈ ವಿಷಯ ಹೇಳಲೇಬೇಕು. ನಾನು ಬೆಂಗಳೂರಿಗೆ ಬಂದಾಗ ನನಗೆ ಒಂದು 2 ಲಕ್ಷ ರೂಪಾಯಿ ಸಾಲ ಇತ್ತು ನನಗೆ. ನಮ್ಮ ಅಪ್ಪ ಇದ್ದವ್ರು ಏನ್ ಮಾಡಿದ್ರು, ಒಬ್ಬರ ಹತ್ರ ಸಾಲ ಅಂತ ಇಸ್ಕೊಟ್ರು, ನಾನು ಅದನ್ನ ಕ್ಲಿಯರ್ ಮಾಡಿದೆ. ನಂಗೆ ಬೆಂಗಳೂರಿಗೆ ಬರಕ್ ದುಡ್ಡು ಬೇಕು, ದುಡ್ಡಿಲ್ಲ ನನ್ನ ಹತ್ರ. ನಾನು ಲವ್ ಮಾಡ್ತಿದ್ದೆ ಅಷ್ಟೇ. ಅವ್ರ ಅಂಕಲ್ ಆಗಿದ್ರು, ನನಗೆ ಮಾವನೇ ಅಲ್ಲ ಅವರು. ಅಲ್ಲ ಅವ್ರಿಗೆ ಗೊತ್ತಿತ್ತು ವಿಷಯ ಗೊತ್ತಿತ್ತು. ಸ್ಟಾರ್ಟಿಂಗೇ ನಾವೆಲ್ಲ ಹೇಳಿಟ್ಟಿದ್ವಿ, ನಮ್ಗೆ ಆತರ ಮಚ್ಚು ಮರೆ ಇಲ್ಲ. ಇವಾಗ ಹೆಂಗೆ ಡೈರೆಕ್ಟ್ ಆಗಿ ಫೇಲ್ ಗೀಲ್ ಎಲ್ಲ ಹೆಂಗೆ ಹೇಳ್ತೀನಿ, ಅದೇ ತರ ನಮ್ಗೆ ಎಲ್ಲ ವಿಷಯ ಗೊತ್ತಾಗೋದು. ಸೊ ಅಷ್ಟೇ ಗೊತ್ತಾಯ್ತು. ನಾನು ಏನು ಅಲ್ಲದ 2 ಟೈಮಲ್ಲಿ ಅವ್ರ ಮಗಳು, ನಾನು ಇನ್ನ ಮದುವೆನೇ ಆಗಿರಲಿಲ್ಲ ಆ ಟೈಮಲ್ಲಿ ನನಗೆ 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟವ್ರು. ಅವರು ಬೆಂಗಳೂರಿಗೆ ಹೋಗಿ ಏನಾದ್ರು ಒಂದು ಅಚೀವ್ ಮಾಡ್ಕೊಬಾ ಅಂತ. ಆ ಥರ ನನ್ನ ಹತ್ರ 5 ವರ್ಷ ತನಕ ನಾನು ಆ ದುಡ್ಡು ವಾಪಸ್ಸೇ ಕೊಟ್ಟಿರಲಿಲ್ಲ. ಅವ್ರು ನನ್ನ ಹತ್ರ ಈಗ ಕೇಳು ಇರಲಿಲ್ಲ. ಈಗ ನನ್ನ ಮದುವೆಗೂ ಒಂದು 1 ವರ್ಷದ ಹಿಂದೆ ನಾನು ಅವ್ರು ಕ್ಲಿಯರ್ ಮಾಡಿದ್ದು. ₹1 ಬಡ್ಡಿ ಇಸ್ಕೊಂಡಿಲ್ಲ ಅವರು, 2 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ದವ್ರು. ಅದೇ ಹೇಳಲ್ವಾ ವ್ಯಕ್ತಿ, ಈ ವ್ಯಕ್ತಿಗಳೆಲ್ಲ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ.